ಜೋಧ್ಪುರನ್ನು ಯಾಕೆ ಬ್ಲೂ ಸಿಟಿ ಅಂತಾರೆ ಅಂದರೆ ಇಲ್ಲಿ ಜೋಧ್ಪುರದ ಮಧ್ಯಭಾಗದಲ್ಲಿರ್ತಕ್ಕಂಥ ಏರಿಯಾಗಳ ಮನೆಗಳಿಗೆ ಸಂಪೂರ್ಣ ಬ್ಲೂ ಆಗಿರ್ತಕ್ಕಂಥ ಕಲರ್ಗಳನ್ನು ಹಚ್ಚಿರ್ತಾರೆ. ಹೀಗಾಗಿ ಇದಕ್ಕೆ ಬ್ಲೂ ಸಿಟಿ ಅಂತ ಕರೀತಾರೆ. ಹಾಗೆ ಜೈಪುರ್ಗೆ ಪಿಂಕ್ ಸಿಟಿ ಅಂತ ಕರೀತಾರೆ, ಜೋಧ್ಪುರ್ಗೆ ಬ್ಲೂ ಸಿಟಿ ಅಂತ ಕರೀತಾರೆ. ಆ ಬ್ಲೂ ಸಿಟಿಯಲ್ಲಿ ಇವತ್ತು ನಾನಿದ್ದೇನೆ. ಬ್ಲೂ ಸಿಟಿ ಹಗಲತ್ತಿನಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ನಿಮಗೆ ಬ್ಲೂ ಸಿಟಿ ಅಂತ ತೋರಿಸ್ತಾ ಇದ್ದೀನಿ, ನೋಡಿ. ಈ ಬ್ಲೂ ಕಲರ್ ಮನೆಗಳಿಂದ ಜೋಧ್ಪುರ್ ಸಿಟಿ ಬ್ಲೂ ಸಿಟಿ ಆಗಿದೆ ನೋಡಿ. ನಾವು ಜೈಪುರನ್ನು ಪಿಂಕ್ ಸಿಟಿ ಅಂತೇಳಿ ಕರಿತೀವಿ. ಇಲ್ಲಿ ಅದೇ ರಾಜಸ್ಥಾನದಲ್ಲಿರ್ತಕ್ಕಂಥ ಇನ್ನೊಂದು ಎರಡನೇ ದೊಡ್ಡ ನಗರ ಜೋಧ್ಪುರು. ಈ ಜೋಧ್ಪುರ್ಗೆ ಬ್ಲೂ ಸಿಟಿ ಅಂತೇಳಿ ಕರೀತಾರೆ. ಯಾಕಂದರೆ ಈ ಬ್ಲೂ ಸಿಟಿಗಳು ಮನೆಗಳಿಗೆ ಅಂದರೆ ಇಲ್ಲಿರ್ತಕ್ಕಂಥ ಸಂಪೂರ್ಣ ಮನೆಗಳಿಗೆ ನೀಲಿ ಕಲರ್ಲಿಂದ ಮನೆಗಳ ಪೇಂಟ್ ಮಾಡಿರ್ತಾರೆ. ಅದೊಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ನೀಲಿ ಪೇಂಟ್ ಮಾಡುವ ಉದ್ದೇಶದಿಂದಲೇ ಇಲ್ಲಿ ಸಂಪೂರ್ಣ ಜೋಧ್ಪುರನ್ನೇ ಬ್ಲೂ ಸಿಟಿ ಅಂತೇಳಿ ಕರಿತಾರೆ ನೋಡಿ. ಎಲ್ಲಿ ನೋಡಿರಿ, ಇಲ್ಲಿ ಈ ಏರಿಯಾದಲ್ಲಿರ್ತಕ್ಕಂಥ ಇದು ಸಿಟಿ ಪೊಲೀಸ್ ಸ್ಟೇಷನ್ ಏರಿಯಾ. ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ಕೂಡ ಬ್ಲೂ ಕಲರ್ಲಿಂದ ಕಾಣಿಸ್ತಾವೆ ನೋಡಿ. ಇದು ಗ್ರೈನೈಟ್ ಕಲ್ಲಿಂದ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಕಲರ್ ಹಚ್ಚಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಬ್ಲೂ ಕಲರ್ ಕಾಣಿಸ್ತದೆ ನೋಡಿ. ನೋಡಿ, ಬ್ಲೂ ಸಿಟಿ ನೋಡಿಗ, ಬ್ಲೂ ಸಿಟಿ ಜೋಧ್ಪುರದ ಬ್ಲೂ ಸಿಟಿ ನೋಡಿ. ಸರ್ಕಾರವೇ ಮುತುವರ್ಜಿ ವಹಿಸಿ ಇಲ್ಲಿ ಕಲರ್ಗಳನ್ನು ಪೇಂಟ್ ಮಾಡಿದೆ ಅಂತೇಳಿ ಹೇಳಲಾಗ್ತದೆ. ಇದೊಂದು ಏರಿಯಾ ಹೊಸದಾಗಿ ಮಾಡಿರ್ತಕ್ಕಂಥ ಏರಿಯಾ ನೋಡಿ. ಇಲ್ಲಿ ಎಲ್ಲ ಕಡೆಯೂ ಕೂಡ ನೀಲಿ ಆಗಿರ್ತಕ್ಕಂಥ ಕಲರ್ ಕಾಣಿಸ್ತದೆ. हाय ब्लू सिटी ब्लू बॉय हाय हाय कैसा है अच्छा ಜೋಧ್ಪುರನ್ನು ಬ್ಲೂ ಸಿಟಿ ಅಂತ ಕರೆದರೆ ಅದ್ರ ಬಗ್ಗೆ ಮಾತನಾಡಲು ಇಲ್ಲಿರ್ತಕ್ಕಂಥ ಹಿರಿಯರು ಇದ್ದಾರೆ, ಅವ್ರಿಗೆ ಕೇಳೋಣ ಬನ್ನಿ. कैसा हो गया सर ये ब्लू सिटी? ये ब्लू सिटी मैं बाई बर्थ से देख रहा हूँ. उसका कारण ये है कि शहर के दो पार्ट हैं. एक तो ये है, एक ब्रह्मपुरी साइड है. पुराने ज़माने में ये एशियन पेंट बर्गर वगैरह इसका आविष्कार ही नहीं हुआ, तो वाइट वाश का एक ही साधन था, चूना या कली. तो जब चूना या कली का आप वाइट वाश करते हैं तो या तो सफ़ेद, और अगर उसमें अपन नील डालते तो ये ब्लू हो जाता है थोड़ा. तो ये ब्लू थोड़ा खूबसूरत लगता था. तो शहर तो पुराना जोधपुर था, बाहर तो बहुत बाद में बसा है जोधपुर शहर. तो जो आउटसाइड जो जोधपुर है वहाँ आपको ये देखने को नहीं मिलेगा. उसका कारण ये है कि उनका एलिवेशन जो है अलग अलग अपने हिसाब से बनाते हैं, कलर नहीं करते उनके ऊपर. जैसे ये आगे वाला मकान है तो ये जोधपुर का जो पत्थर है उसके हिसाब से बना है एलिवेशन, तो इस पे कलर नहीं होगा. लेकिन ये एलिवेशन जो है बहुत पुराना है, दीवार है सिंपल, तो इस हिसाब से
65 साल तो मेरे को हो गए देखते हुए। ये जो है कलर एक सा ही रहता है इसके ऊपर, इसका पीछे का कहानी क्या, कुछ नहीं? कुछ नहीं है। जैसे जैसलमेर का नाम पहले जो जैसलमेर था, फिर गोल्डन गोल्डन सिटी हो गया उसका नाम। तो है तो गोल्डन सिटी था ही नहीं वो। उसका रंग जो पीला है ड्यू टू रेत के कारण, रेतीला इलाका है। और यहाँ जो कलर में होता था तो उसका कलर एक ही रहता था, चूने और गली में एक ही कलर आता है, वो है नील। उस हिसाब से इसका नाम ब्लू सिटी हो गया। अब आने वाले इसको ब्लू सिटी के नाम से जानते हैं, और जैसलमेर को गोल्डन सिटी के नाम से जानते हैं, और जयपुर को पिंक सिटी के नाम से जानते हैं। यही है इसका का, बाकी कोई बेसिक इसका कुछ पीछे बैकग्राउंड इसका कुछ भी नहीं है ब्लू सिटी का। आपका नाम सर? मेरा नाम राजेश व्यास है। ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನಾನು ಕೇವಲ ಮನೆ ಹೊರಗಡೆ ಮಾತ್ರ ಬ್ಲೂ ಕಲರ್ ಹಾಕೋದ್ರಿಂದ ಇದು ಜೋಧ್ಪುರ್ ಬ್ಲೂ ಸಿಟಿ ಆಗಿದೆ ಅಂಥೇಳಿ ತಿಳ್ಕೊಂಡಿದ್ದೆ. ಆದರೆ ಮನೆ ಹೊರಗಡೆ ಒಳಗಡೆಯೂ ಕೂಡ ಇಲ್ಲಿ ಬ್ಲೂ ಕಲರನ್ನು ಬಳಸ್ತಾರೆ. ಹೀಗಾಗಿ ಅದೇನು ಜೋಧ್ಪುರ್ ಅಂತ ಬ್ಲೂ ಸಿಟಿ ಅಂತೇಳಿ ಉಳಿಸ್ಕೊಂಡು ಬಂದಲ್ಲ, ಬ್ಲೂ ಸಿಟಿ ಅಂತೇಳಿ ಬೆಳೀತಾ ಇದೆಯಲ್ಲ, ಅದಕ್ಕೆ ಇಲ್ಲಿಯ ಜನ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬ್ಲೂ ಸಿಟಿ ಅಂತೇಳಿ ಬ್ಲೂ ಪಟ್ಟಣ, ಬ್ಲೂ ನಗರ ಅಂತೇಳಿ ಜೋಧ್ಪುರ್ ಆಗಿದೆ. ಹೀಗಾಗಿ ನಾವು ಕೂಡ ಬ್ಲೂ ಕಲರನ್ನು ಬಳಸೋದ್ರ ಮೂಲಕ ಆ ಜೋಧ್ಪುರನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಯ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಾರೆ. ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ನಾವ್ಯಾಕೆ ಈ ರೀತಿ ಮಾಡಬೇಕು, ನಾವ್ಯಾಕೆ ಆ ರೀತಿ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಬರ್ತದೆ. ಆದರೆ ಜೋಧ್ಪುರದ ಜನರು ಮಾತ್ರ ತಮ್ಮ ಜೋಧ್ಪುರಕ್ಕೆ ಹತ್ತಿರತಕ್ಕಂಥ ಬ್ಲೂ ಸಿಟಿ ಉಳಿಲಿ ಅನ್ನುವ ಕಾರಣಕ್ಕೆ ಮನೆ ಒಳಗಡೆ ಹೊರಗಡೆ ಬ್ಲೂ ಕಲರನ್ನು ಬಳಸ್ತಾ ಇದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಜೋಧ್ಪುರದ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಸಿಟಿ ಪೊಲೀಸ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಮನೆಗೆ ಬಂದಿದ್ದೇನೆ. ಬ್ಲೂ ಸಿಟಿ ಹೊರಗಡೆ ಕೂಡ ಇಲ್ಲಿ ನೋಡಿ ಕಲರ್ ಬ್ಲೂ ಮಾಡಿದ್ದಾರೆ, ಒಳಗಡೆನೂ ಕೂಡ ಬ್ಲೂ ಮಾಡ್ತಾರೆ. ಏನು ಮಾಡ್ತಾರೆ ಅಂತೇಳಿ ನಾನು ಚೆಕ್ ಮಾಡ್ಬೇಕಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿ ಒಳಗಡೆಯೂ ಕೂಡ ಬ್ಲೂ ಕಲರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬಾಗಿಲಿ ಕೂಡ ಬ್ಲೂ ಕಲರ್ ಇದೆ ನೋಡಿ. ಎಲ್ಲ ಕಡೆಯೂ ಕೂಡ ಬ್ಲೂ ಕಲರು. ನಾನು ಹೊರಗಡೆ ಮಾತ್ರ ಬ್ಲೂ ಕಲರ್ ಮಾಡಿರ್ತಾರಂತೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ನೋಡಿ ಒಳಗಡೆ ಕೂಡ ಬ್ಲೂ ಕಲರ್ ಬಾಗಿಲು ಕೂಡ ಇದೆ ನೋಡಿ. ಸಂಪೂರ್ಣ ಬ್ಲೂ ಕಲರ್, ಹೊರಗಡೆಯೂ ಕೂಡ ಬ್ಲೂ ಕಲರ್ ಇದೆ, ಒಳಗಡೆಯೂ ಕೂಡ ಬ್ಲೂ ಕಲರ್ ಇದೆ. आपका नाम मैडम? ಕೃಷ್ಣ ಮೇಡಮ್ ಅವರ ಮನೆ ಇದು. ಕೃಷ್ಣ ಮೇಡಮ್ ಅವರ ಮನೆ ಹೊರಗಡೆಯೂ ಕೂಡ ಬ್ಲೂ ಆಗಿದೆ, ಒಳಗಡೆಯೂ ಕೂಡ ಬ್ಲೂ ಆಗಿದೆ ನೋಡಿ. ಅದ್ಭುತವಾಗಿರ್ತಕ್ಕಂಥ ಮನೆ, ಚಿಕ್ಕದಾಗಿರ್ತದ್ರೂ ಕೂಡ ಬ್ಲೂ ಸಿಟಿ ತಮ್ಮ ಜೋಧ್ಪುರನ್ನು ಉಳಿಸ್ಬೇಕಂತೇಳಿ ಇವರು ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಕೂಡ ಬ್ಲೂ ಕಲರನ್ನು ಬಳಸಿದ್ದಾರೆ ನೋಡಿ. ಒಳಗೆ ಕೂಡ ಬ್ಲೂ ಕಲರ್ ಕಾಣಿಸ್ತದೆ. ಒಳಗಡೆ ಅಡುಗೆ ಮನೆ ಅದು ಬೇಡ, ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ.